ಚೀನಾ ಭಾರತ ಇನ್ನೇನು ಯುದ್ಧ ಆಗಬೇಕು, ಇನ್ನೇನು ಚೀನಾದ ಮೇಲೆ ಭಾರತ ನಮ್ಮ ಮೇಲೆ ಚೀನೀರು ಆಕ್ರಮಣ ಮಾಡಬೇಕು. ಚೀನಾ ಸೈನಿಕರಿಗೆ ಕೇಳಿದ್ರಂತೆ, ನಮ್ಮ ದೇಶದ ಒಬ್ಬ ಕ್ಯಾಪ್ಟನ್ ಕೇಳಿದಂತೆ ಆ ದೇಶದ ಕ್ಯಾಪ್ಟನ್ಗೆ, ಅಲ್ಲ ಕಣಯ್ಯ, ನಮ್ಮ ದೇಶಕ್ಕಿಂತಲೂ ನಿಮ್ಮ ದೇಶ ಬಹಳಷ್ಟು ಮುಂದುವರೆದಿರ್ತಕ್ಕಂಥ ರಾಷ್ಟ್ರ ಇದೆ, ನಿಮ್ಮ ಹತ್ರ ಬಹಳಷ್ಟು ಆಧುನಿಕ ವೆಪನ್ಸ್ಗಳಿದಾವ, ಇಷ್ಟೆಲ್ಲ ಇದ್ದರೂ ಕೂಡ ನಮ್ಮ ಭಾರತ, ನಮ್ಮದು ಅವಾಗ ಸ್ವಾತಂತ್ರ್ಯ ಪೂರ್ವದಿಂದಲೂ ನಮ್ಮ ಹತ್ರ ಏನದವಲ್ಲ ಅವ ಮದ್ದುಗುಂಡುಗಳದವ, ಆದರೂ ಕೂಡ ಈ ದೇಶ ಮೇಲೆ ಆಕ್ರಮಣ ಮಾಡಲಿಕ್ಕೆ ಚೀನಾ ಯಾಕೆ ನೀವು ಹೆದರ್ತೀರಿ ಅಂತ ಕೇಳಿದಾಗ ಭಾರತೀಯರಾದ ನಾವು ಹೆಮ್ಮೆ ಪಡಬೇಕಾಗತ್ತೆ. ಚೀನಾದ ಕ್ಯಾಪ್ಟನ್ ಹೇಳಿದಂತೆ ನಮ್ಮ ದೇಶದ ಸೈನಿಕರ ತಾಕತ್ತಿನ ಬಗ್ಗೆ ಹೇಳ್ತಾನಾತೇನಂತ. ಏನಿಲ್ಲ ಕಣಯ್ಯ, ವ್ಯತ್ಯಾಸ ಸಿಂಪಲ್ ಏನು ಅಂತಂತಂದರೆ, ನಿಮ್ಮ ದೇಶದವರು ಮೇಲೆ ನಾವು ಆಕ್ರಮಣ ಮಾಡಲಿಕ್ಕೆ ಯಾಕೆ ಹೆದರ್ತೀವಿ ಅಂತಂದರೆ, ನಮ್ಮ ಚೀನಾದಲ್ಲಿ ಬಹಳಷ್ಟು ಆಧುನಿಕ ವೆಪನ್ಸ್ಗಳಿದ್ದರೂ ಕೂಡ ಭಾರತದ ಮೇಲೆ ಯಾಕೆ ನಾವು ಯುದ್ಧ ಮಾಡಲಿಕ್ಕೆ ಹೆದರ್ತೀವಿ ಅಂತಂತಂದರೆ, ಚೀನಾದ ಸೈನಿಕರು, ಇದು ಕುಂದುರ್ಗಿ ಸ್ವಾಮಿ ಹೇಳ್ತಕ್ಕಂಥ ಮಾತಲ್ಲ, ಚೀನಾದ ಸೈನಿಕರ ಕ್ಯಾಪ್ಟನ್ ಹೇಳ್ತಕ್ಕಂಥ ಮಾತು. ಏನಂತ ಹೇಳ್ದ ಅಂತಂದರೆ, ಚೀನಾದ ಸೈನಿಕರು ಪಗಾರಗೋಸ್ಕರ ಯುದ್ಧ ಮಾಡಿದ್ರೆ ಭಾರತೀಯರು ತಾಯ್ನಾಡಿಗೋಸ್ಕರ ಯುದ್ಧ ಮಾಡ್ತಾರ ಅಂತ ಹೇಳ್ತಾರೆ ಅಂತಂದ್ರೆ ನಮ್ಮ ಸೈನಿಕರ ತಾಕತ್ತೆಂತದ್ದು ಕಂಡ್ರಣ. ಈ ತಾಕತ್ತಿರೋದ್ರಿಂದನೇ ಹೂಣರು, ಶಕರು, ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ಚೀನಾ, ಪಾಕಿಸ್ತಾನ ಅಷ್ಟೆಲ್ಲ ದೇಶ ಆಕ್ರಮಣ ಮಾಡಿದರೂ ಕೂಡ ಜಗತ್ತಿನ ಇತಿಹಾಸದೊಳಗಡೆ ತಲೆ ಎತ್ತಿರೋ ದೇಶ ಅಂದ್ರೆ ಅದು ನನ್ನ ಭಾರತ ದೇಶ ಮಾತ್ರ. ಯಾಕೆ ಅಂತಂದ್ರೆ ಹನುಮಂತ ಕೊಪ್ಪದಂತವ್ರು ನನ್ನ ದೇಶಕ್ಕೋಸ್ಕರ ಅದಾರ ಕಂಡ್ರಣ. ಅಂಥ ಕೊಪ್ಪದಂಥವ್ರಿಗೆ ನಮ್ಮ ಆನಂದ್ ಗುರುಜಿ ಅಂತವರು, ನಮ್ಮ ಇಡೀ ನಮ್ಮ ಕರ್ನಾಟಕದ ಸಂತ ಸಮಾವೇಶ ಎಲ್ಲನೂ ಕೂಡ ಆಶೀರ್ವಾದ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದ. ಈ ಒಂದು ಕಾರ್ಯಕ್ರಮದಿಂದ ನಮ್ಮ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ಬಂದಿದೆ ಅಂತಕ್ಕಂಥ ಮಾತನ್ನು ತಿಳಿಸ್ತಾ, ಭಾಳಷ್ಟು ಜನ ಹೇಳ್ತಿರ್ತಾರೆ ಏನಂತ, ಎಲ್ಲ ಮೂಢನಂಬಿಕೆಗಳ ಕಂಡ್ರಣ, ಟಿವಿಯಾಗ ಬರ್ತಕ್ಕಂಥವ್ರೆಲ್ಲ ಡಾಂಬಿಕವಾಗಿ ಜ್ಯೋತಿಷ್ಯ ಹೇಳ್ತಾರ, ಹಾಗೆ ಹೀಗೆ ಅವ್ರು ಹೇಳಿದ್ದೆಲ್ಲ ಸುಳ್ಳು, ಹಾಗೆ ಹೀಗೆ ಅಂತ ಹೇಳ್ತಾರ. ಅವರು ಹಸ್ತ ಮುಟ್ಟಿದ್ರೇ ನಾವೆಂಗೆ ಪವಿತ್ರ ಆಗ್ತೀವಿ, ಅವ್ರ ಪಾದ ಮುಟ್ಟಿದ್ರೇ ನಾವೆಂಗೆ ಸಿರಿವಂತರಾಗ್ತೀರಿ ಅಂತಕ್ಕಂಥವ್ರು ಭಾಳಷ್ಟು ಜನ ಅದಾರ. ಅವ್ರಿಗೆ ಒಂದು ಮಾತು ಹೇಳಿ ನನ್ನ ಮಾತಿಗೆ ವಿರಮಿಸ್ತೇನೆ. ಅದೇನು ಅಂತಂತಂದ್ರೆ, ನಿಮಗೆ ಕೇಳ್ತೀನಿ, ನೀವು ಲಗ್ನ ಆಗಿ ಯಾರ್ದನ ಮನ್ಯಾಗ ಕಾಲಿಟ್ರಿ ಅಂದ್ರೆ ಅಮ್ಮ ಭಾಳ ದೊಡ್ಡ ಶ್ರೀಮಂತ ಇರ್ಬೇಕು. ನೀವು ಪಾದಾರ್ಪಣೆ ಆದ ಬಳಿಕ ನಿಮ್ಮನ್ನು ಸೊಸಿ ಅಂತ ಮನೆಗೆ ಕರ್ಕೊಂಡು ಬಳಿಕ, ಯಾಕೆ ಸ್ವಾಮಿಗಳು ನಮ್ಮ ಪರವಾಗಿ ಬಂದಾರಲ್ಲ ಅಂತ ಅಂತೀರಿ. ಖರೆ ನೀವು ಸುಮ್ಮ ಕೂತೀರಿ ಅಂದ್ರೆ ಮ್ಯಾಲೆ ಕೂತೋರ ಬಗ್ಗೆ ಎಲ್ಲರ ಬಗ್ಗೆನೂ ಮಾತಾಡಿರ್ತೀರಿ ನೀವು, ಮತ್ತು ನಾವ್ಯಾಕೆ ನಿಮ್ಮ ಬಗ್ಗೆ ಮಾತಾಡಬಾರ್ದು? ಹೌದಲ್ಲ, ವಾಕ್ ಸ್ವಾತಂತ್ರ್ಯ ಐತಿ, ಸತ್ಯವನ್ನು ಪ್ರತಿಪಾದಿಸಿದೀವಿ ಅಷ್ಟೇ. ಯಾರು ಮೂಢನಂಬಿಕೆ ಅಂತಕ್ಕಂಥದ್ದು ಸುಳ್ಳು ಅಂತ ನೀವೇ ನಂಬಿಕೆಗಳು ಸುಳ್ಳು ಅಂತ ಹೇಳ್ತಾರಲ್ಲ, ಹೋಮಕ್ಕೆ ನೀವು ಭಾಳಷ್ಟು ತುಪ್ಪ ಹಾಕಿ ವೇಸ್ಟ್ ಮಾಡ್ತೀರಿ ಅಂತ ಹೇಳ್ತಾರಲ್ಲ, ಕಲ್ಲಿಗೆ ಹಾಲಿಗೆ ನೀರು ಎರೆದು ನೀವೇನೋ ಹಾಲು ಎರೆದು ನೀವು ವೇಸ್ಟ್ ಮಾಡ್ತೀರಿ ಅಂತ ಹೇಳಕತ್ತಾರಲ್ಲ, ಅವ್ರ ಬಗ್ಗೆ ಹೇಳಕತ್ತೀನಿ. ಜ್ಯೋತಿಷ್ಯ ಎಲ್ಲ ಸುಳ್ಳು ಅಂತ ಹೇಳಕತ್ತಾರಲ್ಲ, ಅವ್ರ ಬಗ್ಗೆ ಹೇಳಕತ್ತೀನಿ. ನಿಮ್ಮದೇ ತತ್ವ, ನಿಮ್ಮದೇ ಸತ್ವ ನಿಮಗೆ ಹೇಳಿ ನಾವು ಕುಂದಿರ್ತಕ್ಕಂಥ ಕೆಲಸ ಅಷ್ಟೇ ಅದ. ಯಾವುದೋ ಒಬ್ಬ ಹೆಣ್ಮಗಳು ಭಾಳಷ್ಟು ಶ್ರೀಮಂತರ ಮನೆ ಇರ್ತದ, ಆಕಿ ಸೊಸೆಯಾದ ಬಂದು ಒಂದು 2-3 ವರ್ಷದೊಳಗಡೆ ಆ ಮನೆ ಏನಾರು ಭಾಳಷ್ಟು ಬಡತನದ ಪರಿಸ್ಥಿತಿಗೆ ಬಂತು ಅಂದ್ರೆ ಏನಂತೀರಿ ನೀವೆಲ್ಲರೂ? ಏನಂತೀರಿ? ಇದಕ್ಕೆ ಉತ್ತರ ಇಲ್ಲಿ ನೋಡ, ಏನಂತೀರಿ? ಆಕಿನ ಕಾಲ್ಗುಣ ಸರಿಗಿಲ್ಲ ಅಂತ ಹೇಳ್ತೀರಿ. ಅದೇ ಒಂದು ಬಡತನದಿರ್ತಕ್ಕಂಥ ಮನೆಗೆ ಒಬ್ಬ ಹೆಣ್ಮಗಳು ಬಂದ್ಲು, ಆಕೆ ಕಾಲಿಟ್ಲು ಅಂತಂದ್ರೆ ಸಡನ್ನಾಗಿ ಅವ ಬೆಳಕರಿಯೋದ್ರೊಳಗಡೆ ಜಡಿಪಿ ಎಲೆಕ್ಷನ್ ಎತ್ಕೊಂಡು ಜಿಲ್ಲಾಧ್ಯಕ್ಷ ಆದ, ಅವ ಭಯಂಕರ ಬೆಳೆಸಿದ ಅಂದ್ರೆ ಏನಂತೀರಿ ನೀವು? ಆಕಿನ ಪಾದ ಪುಣ್ಯ, ಅವಂದೇನಿತ್ತು, ಏನೂ ಇರಲಿಲ್ಲ, ನಮ್ಮ ಮಗಳ ಕೊಟ್ನಿ ಬೆಳೆದು ನೋಡವಂತೀರಿ. ಹೌದಿಲ್ಲ? ಒಂದು ವಂಶ ಬೆಳೆಸ್ತಕ್ಕಂಥ ನಿಮ್ಮ ಪಾದದೊಳಗಡೆ ಒಂದು ಮನೆ ಏರ್ಸೋದು, ಒಂದು ಮನೆ ಇಳಿಸೋದು ತಾಕತ್ತೈತಿ ಅಂತಂತಂದ್ರೆ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು.
ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?